ಬೇರೆ ರೀತಿ ಉತ್ತರ ಕೊಟ್ಟಿದ್ರಿ. ಅಭಿಮಾನಿಗಳು ಜನರು ಕೊಟ್ಟಂತ ಉತ್ತರಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಒಂದೇ ಹೇಳೋದು, ಎಲ್ಲ ಕನ್ನಡ ನಾಡಿನ ಜೊತೆಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇಷ್ಟ ಅದ್ಭುತವಾದ ರೆಸ್ಪಾನ್ಸು ನಮ್ಮ ಅಲೋಕ, ನಮ್ಮ ಜಾಯಿದ್ ಮತ್ತೆ ನಮ್ಮ ರಚಿತರಂ ಏನು ಇಡೀ ಕಲ್ಟ್ ತಂಡ, ನಮ್ಮ ಅಲೋಕ್, ಇವತ್ತು ಜನ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಎಂಜಾಯ್ ಮಾಡ್ತಿದಾರೆ ಅಷ್ಟೇ ಫೀಲ್ ಆಗ್ತಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಯಾರು ಕಲ್ಟ್ ಅಂದ್ರೆ ಬೇರೆದೇ ಒಂದು ಫೀಲ್ ಇತ್ತು, ಆದರೆ ಅದನ್ನು ನಾವು ಹುಸಿಗೊಳಿಸಿಲ್ಲ. ಹಾಗೆ ಒಂದು ಒಳ್ಳೆ ಸಿನಿಮಾ ಕೊಡೋದು ನಾವು ಫೇಲ್ ಆಗಿಲ್ಲ. ಇವತ್ತು ಜನ ಏನು ಫೈನಲಿ ಅಲ್ಟಿಮೇಟ್ ಜನ ಇವತ್ತು ಏನು ಓಡಾಡಿ ಪ್ರಮೋಷನ್ ಮಾಡಿದ್ವಿ, ಕಷ್ಟಪಟ್ಟು ಹಗಲು ರಾತ್ರಿ ಸಿನಿಮಾ ಬಿಸಿಲಲ್ಲಿ ಹಗಲು ರಾತ್ರಿ ಶೂಟ್ ಮಾಡಿದ್ವಿ. ಇವರೆಲ್ಲರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಸ್ಕ್ರಿಪ್ಟ್ ಆಗಿರ್ಬೋದು, ಟೋಟಲಿ ಎಂಟೈರ್ ಕರ್ನಾಟಕದ ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ಫುಲ್ ಆಗಿದೆ. ಎಲ್ಲ ಶೋಸನ್ನು ಫುಲ್ ಆಗಿದೆ. ಇದು ಹೊಸಬ್ರಿಗೆ ಸಿಕ್ಕಿರೋ ಸಕ್ಸಸ್ಸು. ಜನ ಯಾವತ್ತು ಹೊಸ ಕಂಟೆಂಟ್ಗೆ, ಹೊಸ ಕಲಾವಿದರುಗಳಿಗೆ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಕೈ ಬಿಡಲ್ಲ, ಕೈ ಹಿಡ್ದು ಎತ್ತಾರೆ ಅನ್ನೋದು ಇವತ್ತು ನಮ್ಮ ಜನ ಸಾಬೀತು ಮಾಡಿದ್ದಾರೆ. ಅವ್ರಿಗೆ ಯಾವತ್ತು ನಮ್ಮ ಕಲ್ಟ್ ತಂಡದಿಂದ ಇಡೀ ನಾವೆಲ್ಲರೂ ಚಿರವಣಿ ಆಗಿರ್ತೀವಿ. ಸರ್, ಈಗ ಎಮೋಷನ್ಸ್ಗೆ ಬೆಲೆ ಕೊಡ್ತಿರೋದು, ಇಷ್ಟಪಟ್ಟಿರೋದು ಒಂದ್ ಕಡೆ, ಜಯದೇವರ ಒಂದಿಷ್ಟು ಸೀನ್ಗಳು ಏನ್ ಹೇಳಕ್ ಕೊಟ್ಟಿದೆ ಅಂತ, ಯಾಕಂದ್ರೆ ಅಷ್ಟೊಂದು ಅವಶ್ಯಕತೆ ಇತ್ತ ಅಂತ ಹೌದು. ಕೆಲವೊಂದು ಏನ್ ಗೊತ್ತಾ, ಈಗ ನೋಡಿ, ಈಗ ಒಂದು ಕಲುಷಿತವಾದ ನದಿ ಅನ್ಕೊಳ್ಳಿ, ಆ ನದಿ ಕಲುಷಿತವಾಗಿರೋ ತೋರ್ಸಿದ್ಮೇಲೆ ಆ ಕಲುಷಿತನ ತೆಗೆದಾಕ್ಬೇಕಾಗತ್ತೆ. ಡೈರೆಕ್ಟ್ ಕ್ಲೀನ್ ಆಗಿರೋ ನದಿ ತೋರಿಸಿದ್ರೆ ಅದ್ರಲ್ಲಿ ಏನು ಪ್ರಾಬ್ಲಮ್ಮೇ ಇರೋಲ್ಲ. ಸೊ ಅದು ಎಷ್ಟು ಕಲುಷಿತ ಆಗುತ್ತೆ, ಅದನ್ನು ಮತ್ತೆ ಹೊಸ ನೀರು ಹೊಸ ನದಿಯಾಗಿ ಹರಿಬೇಕು ಅಂದರೆ, ನಾಡಿನ ಜನತೆಗೆ ಸಿಗಬೇಕು ಅಂದರೆ ಅಷ್ಟು ಕಲುಷಿತನ ಕೆಲವೊಂದಷ್ಟು ಕಡೆ ತೋರಿಸ್ಲೇಬೇಕಾದ್ರೆ. ಹಾಗಂತ ನಾವೇನು ಯಾವುದನ್ನು ದಾಟಿಲ್ಲ, ಓವರಾಗಿ ಮಾಡಿಲ್ಲ, ಈವನ್ ಎಲ್ಲರೂ ವಲ್ಗಾರಿಟಿ ಇಲ್ಲ. ಇಡೀ ಜನ ಇವತ್ತು ನೋಡಿ, ಎಷ್ಟು ನೀವು ನೋಡಿದ್ರಿ ಸಿನಿಮಾ ಎಲ್ಲ ಎಷ್ಟು ವಿಜುವಲ್ ಹೊಡಿತಾರೆ, ಎಷ್ಟು ಫೀಲ್ ಆಗ್ತಿದ್ದಾರೆ ಅಂತ. ಎಲ್ಲೂ ಇಲ್ಲ, ಬಟ್ ಒಂದ್ ಸೀನಲ್ಲಿ ಅದು ತುಂಬಾ ಅತಿರೇಕ ಅಂತ ಅನ್ಸುತ್ತಾ ಅಂತ. ಯಾವ್ದ್ರಲ್ಲಿ? ಅದು ಕಪಲ್ ಎಂಟ್ರಿ ಕೊಡುವಂಥದ್ದು ಯಾವ್ದು? ಇಲ್ಲ ಇಲ್ಲ ಇಲ್ಲ, ಅಲ್ಲೇನು ಅನ್ಸಿಲ್ವ? ಅಲ್ಲೂ ನಾವು ಹೇಳಿದೀವಲ್ಲ, ನಿಮ್ಮ ದೃಷ್ಟಿಕೋನ ಅಂತ. ಅಲ್ಲೂ ನೋಡಿ, ಅವ್ರ ಅಲ್ಲೂ ಬೇರೆ ಮಾಡೇ ಬಂದಿರೋದಾದ್ರೆ ಜನಗಳಿಗೆ ಅವ್ರು ಏನು ಹೇಳ್ತಾರೆ, ನಿಮ್ಮ ದೃಷ್ಟಿಕೋನ ಅಂತ. ಸೊ ಒಂದು ಹುಡುಗಿ ಹೇಳಿದ ತಕ್ಷಣ ನನಗೂ ಹಂಗೆ ಅನಿಸುತ್ತಾರೆ, ಅಲ್ಲಕ್ಕೂ ಅದು ನಿಮ್ಮ ದೃಷ್ಟಿಕೋನ ಅಂತಾರೆ. ಅಂದರೆ ಯಾವತ್ತು ಏನು ನೆಗೆಟಿವ್ ಕೇಳ್ತೀವಿ, ಆ ನೆಗೆಟಿವ್ಗೆ ಥಾಟ್ಸ್ಗೆ ಜನ ಡಿಪೆಂಡ್ ಆಗ್ತಾರೆ ಅನ್ನೋದು, ಅದನ್ನೇ ನಂಬ್ತಾರೆ ಅನ್ನೋದು, ಅದನ್ನ ಬಿಟ್ಟು ಹೊರಗಡೆ ನೋಡಬೇಕು ಅನ್ನೋದು. ಈಗ ರಚಿತರಂ ಅವರು ಡಬ್ಬಿಂಗ್ ಮಾಡೋ ಟೈಮಲ್ಲಿ 8 ನಿಮಿಷ ಒಂದು ಸೀನ್ ಏನ್ ಕ್ಲೈಮ್ಯಾಕ್ಸ್ ಬರುತ್ತೆ ಆಡೋ ಸೀನ್, ನಿಜವಾಗ್ಲೂ ಅವ್ರು ಅದನ್ನ ಅನುಭವಿಸಿ. ಹೌದೌದು, ಅವರು ಫಾದರ್ ಸೀನಲ್ಲಿ ಮತ್ತೆ ಕ್ಲೈಮ್ಯಾಕ್ಸ್ ಎಪಿಸೋಡಲ್ಲಿ ಅವ್ರು ಏನಿಲ್ಲ ಅಂದರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಹತ್ತಿದ್ರು ಅವರು ಡಬ್ಬಿಂಗ್ ಸ್ಟುಡಿಯೋಲ್ಲಿ. ಅಷ್ಟು ಎಮೋಷ್ನಲ್ ಆಗಿದ್ರು. ಅದೇನು ಸುಮ್ಮನೆ ಡ್ರಾಮಾನಲ್ಲ ಏನಲ್ಲ, ಸೀರಿಯಸ್ ಆಗಿ ರಿಯಲ್ ಆಗಿ ಎಮೋಷನ್ ಆಗಿದ್ರು. ಯಾಕೆ ಅಂದರೆ ಇವತ್ತು ಅದನ್ನು ಆಡಿಯನ್ಸ್ ಆ ಎಮೋಷನ್ನ ಫೀಲ್ ಮಾಡ್ತಿದ್ದಾರೆ, ಅವ್ರ ಕಣ್ಣಲ್ಲೂ ನೀರು ಹಾಕ್ತಿದ್ದಾರೆ. ಇವತ್ತು ನೋಡ್ರಿ ಎಷ್ಟು ಜನ ಫೀಲ್ ಆಗಿದ್ರು. ಇವತ್ತು ಬಂದು ಎಲ್ಲರೂ ನಮ್ಮನ್ನ ಅದನ್ನೇ ಮಾತಾಡ್ತಿದ್ದಾರೆ, ಎಷ್ಟು ಎಮೋಷ್ನಲ್ ಸಬ್ಜೆಕ್ಟ್ ಅಂತ. ಆಮೇಲೆ ಇನ್ನೊಂದೇನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಈ ಥರದೊಂದು ಫೀಲ್ ಗುಡ್ ಮೂವಿ ಮಿಸ್ ಆಗಿತ್ತು ಕನ್ನಡ ಜನಗಳಿಗೆ. ಆಲ್ಮೋಸ್ಟ್ ಆಫ್ಟರ್ KGF ಒಂದು ಶೇಡಲ್ಲೇ ಆಲ್ಮೋಸ್ಟ್ ಸಿನಿಮಾಗಳು ಹೋಗ್ತಾ ಇರೋಂಥದ್ದು. ಈ ಥರ ಸಿನಿಮಾಗಳು ಮಿಸ್ ಮಾಡ್ಕೋತಾ ಇದ್ರು. ಅದು ಎಷ್ಟೋ ಆಡಿಯನ್ಸ್ ನಮ್ಗೆ ಕೇಳ್ತಿರು, ಹಳೇದೊಂದು ಸಿನಿಮಾಗಳು ಫೀಲು, ಒಂದು ಮುಂಗಾರು ಮಳೆ, ಒಂದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, ಒಂದು ಗೂಗ್ಲಿ, ಈ ಥರ ಫೀಲ್ ಮಿಸ್ ಮಾಡ್ಕೋತಿದ್ದೀವಿ ಅಂತಿದ್ರು. ಆ ಫೀಲು, ಆದರೆ ಅದೇ ಫೀಲ್ ಅಂತಲ್ಲ, ಆ ಥರದೊಂದು ಫೀಲ್ ಗುಡ್ ಮೂವಿ ನಾವು ಇವತ್ತು ಕೊಟ್ಟಿದ್ದೀವಿ. ಜನ ಇವತ್ತು ನಮ್ಮನ್ನು ಗೆಲ್ಸಿದ್ದಾರೆ. ಜಾಯಿದ್ ಒಬ್ಬ ಸ್ಟಾರ್ ಆಗಬೇಕು ಅಂತ ಅವ್ರು ಏನು ಕನ್ಸ್ಕೊಂಡಿದ್ರು, ಅವ್ರದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ ಏನು ಅನ್ಕೊಂಡಿದ್ರು, ಅದು ಖಂಡಿತ ಅದು ಈ ಸಿನಿಮಾಯಿಂದ ಆಗಿದೆ ಅಂತ ಹೇಳಕ್ ಬರ್ತೀನಿ. ಇನ್ನು ಮುಂದೆ ಅವರು ಕಲ್ಟ್ ಇರೋ ಸ್ಟೈಲಿಶ್ ಸ್ಟಾರು, ಹೌದು, ಇನ್ನು ಮುಂದೆ ಕಲ್ಟ್ ಸ್ಟಾರ್ ಅವರು ಖಂಡಿತವಾಗ್ಲೂ ಇಂಡಸ್ಟ್ರಿಲಿ ದೊಡ್ಡ ಮಟ್ಟದಲ್ಲಿ ಇನ್ನು ಮುಂದೆ ನಿಲ್ತಾರೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡೇ ಮಾಡ್ತಾರೆ.